हरे नमः आचार्य। हरे नमः आचार्य। हरे नमः। गुरुभ्यो नमः। हरिः ओम्। नारायणं गणेश सर्वे उदीर्णं दोषपट्टं ज्ञेयं गम्यं गुरुं स्थाप्य तत्त्वा सुत्साक्तमुच्यते। राम कृष्णं रामं नारसिंहं व्यासं नत्वा गुरुन्नपि जगन्नाथाख्येकिना क्रियते सूत्रदीपिका अभ्रमं भङ्गहितं मलिरम्यमलं सदा आनन्दतीर्थमतलं भजेतापत्रयाप्तं चित्रेपदेशकं वाक्यैर्मानेन खण्डिते गुरुभाम्यं जयन्ती वापि श्रीजयतीर्थवाक् अर्थिकल्पितकल्पोऽयं गजकेसरी व्यासतीर्थगुरुर्भूयात् अस्मदिष्टार्थसिद्धये। मुकोयि प्रसादेन मुकुन्दशयनायते राजराजायते रिक्तः राघवेन्द्रं तमाश्रये विद्यापीठविदाकारं विद्यावारिधिचन्द्रं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणां कृतं स्वयं विष्णाः पुनश्यन्ति सिद्धिं चितमनोरथाः। श्रीगुरुभ्यो नमः। ओम अन्यार्थश्च परामर्शः। ओम ओम अन्यार्थश्च परामर्शः। ओम सः एवार्थे परामर्शः एष आत्मा इति वाक्यगत एतत् शब्दः अन्यार्थः। ಅನ್ಯಾರ್ಥಸ್ಥ ಅಂತನೂ ಕಡೆಗೆ ಇರುವಂತಹ ಏನು ಚಕಾರವಿದೆಯೋ ಈ ಚಕಾರಕ್ಕೆ ಏವ ಅಂತ ಅರ್ಥ. ಪರಾಮರ್ಶಃ ಅಂದ್ರೆ ಏಷ ಆತ್ಮ ಇತಿ ವಾಕ್ಯಗತ ಏತತ್ ಶಬ್ದಃ ಏಷ ಆತ್ಮ ಇತಿ ಹೋವಾಚ
ಅಣ್ಣ ಆಚಾರ ಲಿಂಕ್ ಕೇಳ್ತಾರೆ, ಫಾರ್ವರ್ಡ್ ಮಾಡ್ತಾನೆ. ಅವ್ರು ಜಾಯಿನ್ ಯಾಕಂತ ಕಳಿಸ್ತೀರಣ್ಣ? ಕಳಿಸ್ತೇನೆ ನಾನು ಇವಾಗ. ಓಕೆ. ಅವರು ಲಾಗಿನ್ ಮಾಡಿದ್ರು ಇವಾಗ, ಯಾಕಂತ ಗೊತ್ತಾರ. ಕಳಿಸ್ಬಿಟ್ಟಣ? ಕಳಿಸಿದ್ದೆ. ಅರೇನ್ಮಾ ಕೇಳಿಸ್ತಾ ಇದೆಯಾ? ಆಚಾರ್ಯ ಈಗ ಕೇಳಿಸ್ತಾ ಆಚಾರ್ಯ. ಅನ್ಯಾರ್ಥಸ್ಥ ಪರಂ ಏನು ಕೇಳಿಸಿಲ್ವಾ ಸ್ಟಾರ್ಟ್ ಆದಾಗಿಂದ? ಹೌದಾಚಾರ್ಯ, ನೀವು ಅದ ಹೇಳಿದ್ರಿ, ಸೂತ್ರ ಹೇಳಿದೆ, ಆಮೇಲೆ ಏವಾರ್ಥ ಅಂತ ಹೇಳಿದ್ರಿ ಅಷ್ಟೇ, ಆಮೇಲೆ ಹೊಟ್ಟೋಯ್ತು ಆಚಾರ್ಯ. ಓಕೆ ಓಕೆ, ಯಾಕಾಯ್ತೇನು. ಚ ಅಂತನೋ ಶಬ್ದಕ್ಕೆ ಏವ ಅಂತ ಅರ್ಥ. ಪರಾಮರ್ಶ, ಯಾರ ಪರಾಮರ್ಶ? ಅನ್ಯದ ಪರಾಮರ್ಶ. ಯಾವ ಶಬ್ದದಿಂದ? ಏಷ ಆತ್ಮ ಇತಿ ಹೋವಾಚ ಅಂತನೋ ಕಡೆಗೆ ಇರುವಂತಹ ಏಷಃ ಅಂತನೋ ಶಬ್ದದಿಂದ ಯಾರ ಪರಾಮರ್ಶ ಮಾಡಬೇಕು ಅಂತಂದ್ರೆ ಅನ್ಯನ ಪರಾಮರ್ಶ ಮಾಡಬೇಕು. ಯಾರು ಅನ್ಯ? ಪರಾಮರ್ಶ ಅಂದ್ರೆ ಈಗ ನಾನು ಹೇಳ್ತೇನೆ, ಈಗ ಸುಮ್ಮನೆ ವ್ಯವಹಾರದಲ್ಲಿ ಹೇಳೋದಾದ್ರೆ, ಒಂದು 2-3 ನಿಮಿಷ ಏನೋ ಮಾತಾಡ್ತಾ ಇದ್ದೆ ನಾನು. ಯಾರೊಬ್ಬರ ವ್ಯಕ್ತಿ, ಅವನ ಹೆಸರು ರಾಮ ಅಂತ ಹೆಸರು ಅಂತ ಇಟ್ಕೊಳ್ಳಿ. ರಾಮ ಊರಿಗೆ ಬಂದ ಮೇಲೆ ಇಂತಹ ಕೆಲಸ ಮಾಡಿದ ಮೇಲೆ ಅವನು ಈಗ ಊಟಕ್ಕೆ ಕೂತಿದ್ದಾನೆ ಅಂತಂದೆ. ಇಷ್ಟು ಹೇಳಿದ ಮೇಲೆ ಅವನು ಸಂಜೆ 5 ಗಂಟೆಗೆ ಊರಿಗೆ ಹೊರಡ್ತಾನೆ ಅಂತಂದೆ. ಅವನು ಅಂತನೋ ಶಬ್ದದಿಂದ ಯಾರು ಅವನು ಅಂತನೋ ಶಬ್ದಕ್ಕೆ ಅರ್ಥ ಏನು? ರಾಮ ಅಂತ. ರಾಮ ಅಂತ ಅರ್ಥ. ಸೊ ಇದನ್ನೇನ್ ಹೇಳ್ತಾರಲ್ವಾ, ಅವನು ಅಂತನೋ ಶಬ್ದದಿಂದ ರಾಮನನ್ನು ತೆಗೆದುಕೊಳ್ಳಬೇಕು ಅಂತೇಳ, ಇದನ್ನೇ ಪರಾಮರ್ಶ. ಪರಾಮರ್ಶ ಅಂತನೋ ಶಬ್ದಕ್ಕೆ ಇನ್ನು ಬೇರೆ ಅರ್ಥವಿದೆ, ಅದರ ಅನುಮಾನ, ಅದಕ್ಕೆ ಕಾರಣ, ಅದು ಬೇರೆ. ಅದು ಈಗಲ್ಲ. ಈ ಶಬ್ದದಲ್ಲಿ ವಿಚಾರ ಮಾಡುವಾಗ ಈ ಶಬ್ದದಿಂದ ಯಾರನ್ನು ಸ್ವೀಕಾರ ಮಾಡಬೇಕು, ಇಂತಹ ವ್ಯಕ್ತಿಯನ್ನು ಪರಾಮರ್ಶ ಮಾಡಿ, ಅಂದ್ರೆ ಇವರನ್ನು ತೆಗೆದುಕೊಳ್ಳಿ, ಆ ಅರ್ಥದಲ್ಲಿ ಪರಾಮರ್ಶ ಅಂತ ಶಬ್ದವನ್ನು ಬಳಸ್ತಾರೆ. ಈಗ ಇಲ್ಲಿ ವಿಚಾರ ಮಾಡುವಾಗ ಏಷ ಆತ್ಮ ಇತಿ ಹೋವಾಚ ಅಂತ ಹೇಳುವಾಗ ಏಷ ಅಂತನೋ ಶಬ್ದಕ್ಕೆ ಅರ್ಥವೇನು? ಜೀವ ಅಂತ ಅರ್ಥ. ಸೊ ಅಂದ್ರೆ ಪೂರ್ವ ಪಕ್ಷಿಗಳು ಜೀವ ಅಂತ ಅರ್ಥ. ಜೀವ ಅಂತ ಅರ್ಥ ಮಾಡಿಕೊಂಡು ಆ ಜೀವನೇ ಹೃತ್ಪದ್ಮವಾಸಿ. ಆತ್ಮ ಶಬ್ದವೂ ಇದೆ, ಆತ್ಮ ಶಬ್ದಕ್ಕೆ ಜೀವ ಅಂತೂ ಅರ್ಥ. ಸೊ ಈಶಃ ಅಂತರುವ ಶಬ್ದದಿಂದ ಜೀವನವನ್ನು ತೆಗೆದುಕೊಂಡು ಆ ಜೀವನೇ ಈ ದಹರ ಪ್ರಕರಣದಲ್ಲಿ ದಹರ ವಿದ್ಯೆ ಉಪಾಸನೆಯನ್ನು ಹೇಳುವಾಗ ಹೇಳಿದೆ. ಹಾಗಾಗಿ ಜೀವನೇ ಹೃದಯ ಕಮಲ ವಾಸಿ, ಹೃತ್ಪದ್ಮಸ್ಥನಾದವನು ಜೀವನೇ ಅಂತ ಪೂರ್ವ ಪಕ್ಷಿಗಳ ಅಭಿಪ್ರಾಯ. ಅದಕ್ಕೆ ಹೇಳಿದ್ರು ಹಾಗಲ್ಲ, ಏಷಃ ಅಂತನೋ ಶಬ್ದವಿದು ಅನ್ಯರ್ಥ. ಅಂದ್ರೆ ಜೀವನಿಂದ ಅನ್ಯನಾದ ಯಾವ ಭಗವಂತ ಇದ್ದಾನೋ ಈ ಭಗವಂತನನ್ನೇ ಅರ್ಥವಾಗಿ ಪಡೆದಿದೆ ಏತತ್ ಶಬ್ದ, ಹೊರತು ಜೀವ ಅಂತ ಅರ್ಥ ಮಾಡಬೇಡಿ. ಯಾಕೆಂದ್ರೆ ಅದಕ್ಕೆ ಕಾರಣ ಕೊಟ್ಟರು. ಪರಂ ಜ್ಯೋತಿ ಇತ್ಯುಕ್ತ ಪರಮಾತ್ಮಾರ್ಥ ಏವ ನ ಜೀವಾರ್ಥ ಇತ್ಯರ್ಥ. ಪರಂ ಜ್ಯೋತಿ ರೂಪಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಎಂಬುದಾಗಿ ಪರಂ ಜ್ಯೋತಿ ಅಂತ ಹೇಳಿದ್ದಾರೆ. ಯಾರದು? ಪರಂ ಜ್ಯೋತಿ ಉಪಸದ್ಯ, ಪರಂ ಜ್ಯೋತಿಯನ್ನು ಉಪಾಸನೆ ಮಾಡಿಕೊಂಡು ಸ್ವಸ್ವರೂಪಾಭಿವ್ಯಕ್ತಿಯನ್ನು ಮಾಡಿಕೊಳ್ಳಿ. ಆ ಪರಂಜ್ಯೋತಿ ಅಂದ್ರೆ ಯಾರು?
ಯಾರು ಜೀವನ ಉಪಾಸನೆ ಮಾಡಿದ್ರೆ ನಮ್ಮ ಸ್ವರೂಪಾಭಿವ್ಯಕ್ತಿ ಆಗತ್ತಾ? ನಾನು ನಮ್ ದೊಡ್ಡೋರು ಯಾರಿದ್ದಾರೆ ಅವ್ರ ಉಪಾಸನೆ ಮಾಡ್ತೇನೆ, ನಂಗೆ ಸ್ವರೂಪಾಭಿವ್ಯಕ್ತಿ ಆಗತ್ತಾ? ಆಗೋದಿಲ್ಲ. ಹಾಗಾದ್ರೆ ಯಾರ ಉಪಾಸನೆ ಮಾಡಿದ್ರೆ ನನ್ನ ಸ್ವರೂಪಾಭಿವ್ಯಕ್ತಿ ಆಗತ್ತೆ? ಪರಂಜ್ಯೋತಿಯೇ ಸ್ವರೂಪ ಉಪಾಸನೆ. ಹಾಗಾದ್ರೆ ಪರಂಜ್ಯೋತಿ ಅಂದ್ರೆ ಯಾರು? ಪರಮಾತ್ಮನೇ. ಸೊ ಹೇಗೆ ರಾಮ ಬಂದ, ಊಟ ಕೂತ, ಅವನು ಹೊರಟಿದ್ದಾನೆ ಅಂತ ಹಿಂದೆಲ್ಲ ರಾಮ ಅಂತ ಹೆಸರು ಹೇಳಿ ಕೊನೆಗೆ ಹೆಸರು ಹೇಳದೆ ಮಾತಾಡಿದೆ. ಹಾಗೆ ಪರಂಜ್ಯೋತಿ ರೂಪ ಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪತ್ಯತೆ ಇತ್ಯಾದಿಯಾಗಿ ಭಗವಂತನನ್ನು ಹೇಳ್ಕೊಡುವಂತಹ ಶಬ್ದವನ್ನು ಪ್ರಯೋಗ ಮಾಡಿ ಕೊನೆಗೆ ಏಷ ಆತ್ಮ ಇತಿ ಹೋವಾಚ ಅಂತ ಹೇಳಿ ಏತತ್ ಶಬ್ದವನ್ನು ಪ್ರಯೋಗ ಮಾಡಿದ್ದರಿಂದ ಆ ಶಬ್ದದಿಂದ ಯಾರನ್ನೇ ಸ್ವೀಕಾರ ಮಾಡ್ಬೇಕು ನಾವು? ಅನ್ಯಾರ್ಥವನ್ನೇ ಸ್ವೀಕಾರ ಮಾಡಬೇಕು. ಅನ್ಯಾರ್ಥ ಅಂದ್ರೆ ಜೀವನಿಂದ ಅನ್ಯವಾದ, ಜೀವನಿಂದ ಭಿನ್ನನಾದ ಯಾವ ಭಗವಂತ ಇದ್ದಾನೋ ಈ ಭಗವಂತ ಅಂತೆ ಅರ್ಥವನ್ನು ಮಾಡಬೇಕು ಏತತ್ ಶಬ್ದಕ್ಕೆ. ಅಂದ ಮೇಲೆ ಈ ದಹರ ಪ್ರಕರಣದಲ್ಲಿ ಕೃತಜ್ಞಸ್ಥನಾದವನು ಜೀವನೇ ಅಂತ ಹೇಳೋದಕ್ಕಾಗಿ ಏಷ ಆತ್ಮ ಇತಿ ಹೋವಾಚ ಅಂತನ್ನುವ ಶ್ರುತಿಯನ್ನು ಪ್ರಮಾಣವನ್ನ ಇಟ್ಟುಕೊಂಡು ಹೇಳುವಂತೆ ಇಲ್ಲ. ಅನ್ಯಾರ್ಥವನ್ನೇ ಪಡೆದಿದೆ ಏತತ್ ಶಬ್ದವು. ಅಂದ ಮೇಲೆ ಆ ಶಬ್ದದಿಂದ ಯಾರನ್ನ ಸ್ವೀಕಾರ ಮಾಡಬೇಕು? ಭಗವಂತನನ್ನೇ ಸ್ವೀಕಾರ ಮಾಡಬೇಕು. ಆ ಭಗವಂತನೇ ಕೃತ್ಪದ್ಮಸ್ಥನಾದವನು. ಇಲ್ಲಿ ಇನ್ನೊಂದು ಪರಂಜ್ಯೋತಿ ಅಂತನೋ ಶಬ್ದವಿದೆ. ಪರಂಜ್ಯೋತಿ ರೂಪಸಂಪದ್ಯ ಅಂತಿದೆ. ಆ ಪರಂಜ್ಯೋತಿ ಅಂತನೋ ಶಬ್ದ ಇದ್ದ ಮಾತ್ರಕ್ಕೆ ಭಗವಂತನೇ ಪ್ರಕೃತನಾಗಿದ್ದಾನೆ ಅಂತ ಯಾಕೆ ಹೇಳಬೇಕು? ಈಗ ಹಿಂದೆ ಬಂದ ಶಬ್ದ ಇದೆಲ್ಲ ಪರಂಜ್ಯೋತಿ ಉಪಸಂಪದ್ಯ ಅಂತನೋ ಎಲ್ಲ ಶಬ್ದ ಹಿಂದೆ ಬಂದು ಹೋಗಿದೆ. ಪರಂಜ್ಯೋತಿ ಅಂತನೋ ಶಬ್ದ ಇದ್ದ ಮಾತ್ರಕ್ಕೆ ಭಗವಂತನೇ ಪ್ರಕೃತ, ಜೀವ ಅಲ್ಲ ಅಂತ ಹೇಗೆ ಹೇಳೋದು? ಯಾಕೆಂದ್ರೆ ಯಾರು ಉಪಾಸನೆ ಮಾಡಿ ಸ್ವರೂಪಾಭಿವ್ಯಕ್ತಿಯನ್ನು ಪಡೆದುಕೊಳ್ಳುವವರು ಯಾರು? ಜೀವ. ಪರಂಜ್ಯೋತಿ ಅಂತನೋ ಶಬ್ದದಿಂದಾಗಿ ಭಗವಂತ ಹೇಗೆ ಪ್ರಕೃತವೋ ಹಾಗೆ ಜೀವನೂ ಪ್ರಕೃತ. ನೋಡಿ, ಈಗ ರಾಮ, ನಾವು ಉದಾಹರಣೆ ವಿಚಾರ ಮಾಡಿದ್ದಲ್ಲೇ ತಗೊಳ್ಳೋಣ. ರಾಮ ಬಂದ, ಊಟ ಮಾಡಿದ, ಎದ್ದ. ಆ ಊಟ ಮಾಡಿದ ಇದೆಲ್ಲವೂ ಪ್ರಕೃತವಾಗಿದೆ ಅಲ್ವಾ? ಬರೀ ರಾಮ ಅಷ್ಟೇ ಬಂದಿಲ್ಲ, ಹಿಂದೆ ರಾಮನ ಜೊತೆ ಆ ಊಟ, ಏಳೋದು, ಬರೋದು ಎಲ್ಲವೂ ಪ್ರಕೃತ. ಅಂದ್ಮೇಲೆ ಅದನ್ನು ತಗೋಬೋದಲ್ಲ ಅಂತ ಪ್ರಶ್ನೆ ಬರುತ್ತೆ. ಹಾಗೆ ಪರಂಜ್ಯೋತಿ ಅಂತನೋ ಶಬ್ದದಿಂದ ಪರಮಾತ್ಮ ಪ್ರಕೃತನಾದಂತೆ ಜೀವನೂ ಪ್ರಕೃತ. ಯಾಕೆ? ಪ್ರಾಪ್ತಿ, ಮೋಕ್ಷ ಪ್ರಾಪ್ತಿ, ಸ್ವಸ್ವರೂಪಾಭಿವ್ಯಕ್ತಿಯನ್ನು ಹೇಳ್ತಾ ಇದ್ದಾರೆ. ಹೊಂದೋರು ಯಾರು? ಜೀವ. ಅಂದಮೇಲೆ ಹೋಗೋದಕ್ಕೆ ಕರ್ತ ಯಾರು? ಜೀವ. ಪ್ರಾಪ್ತಿ ಕರ್ತೃತೆಯ ಜೀವನು ಪ್ರಕೃತನಾದ. ಪ್ರಾಪ್ತಿ ಕರ್ತೃ ಅಂದ್ರೆ ಹೊಂದೋದಕ್ಕೆ ಕರ್ತ ಆದೋಡು ಜೀವ. ಅಂದ ಮೇಲೆ ಪರಂಜ್ಯೋತಿ ರೂಪ ಸಂಪದ್ಯ ಅಂತನೋ ವಾಕ್ಯದಲ್ಲಿ ಭಗವಂತ ಹೇಗೆ ಪ್ರಕೃತನೋ ಹಾಗೆ ಪ್ರಾಪ್ತಿ ಕರ್ತೃತ್ವೇನ ಮೋಕ್ಷಕ್ಕೆ ಹೋಗೋರಂತೂ ಜೀವನೇ ಅಲ್ವಾ? ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಅಂದ ಮೇಲೆ ಜೀವನೂ ಪ್ರಕೃತ. ಯಾವುದು ಪ್ರಕೃತವಾಗಿದೆಯೋ ಅದನ್ನು ಸ್ವೀಕಾರ ಮಾಡಬೇಕು. ಭಗವಂತನೂ ಪ್ರಕೃತನಾಗಿದ್ದಾನೆ, ಜೀವನೂ ಪ್ರಕೃತನಾಗಿದ್ದಾನೆ. ಅಂದಮೇಲೆ ಪ್ರಕೃತರಾದ ಇಬ್ಬರಲ್ಲಿ ಜೀವನನ್ನು ಬಿಡಬೇಕು. ಅನ್ಯರ್ಥ ಪರಾಮರ್ಶಃ, ಅವನನ್ನು ಬಿಟ್ಟು ಪರಮಾತ್ಮರನ್ನೇ ಸ್ವೀಕಾರ ಮಾಡಬೇಕು. ಯಾಕೆ? ಪರಮಾತ್ಮ ಮಾತ್ರ ಪ್ರಕೃತನಾಗಿದ್ದ, ಏಷಃ ಅಂತ ಶಬ್ದವಿದೆ ಅಂದಮೇಲೆ ಪರಮಾತ್ಮ ಅಂತ ಅರ್ಥ ಮಾಡ್ಕೊಳ್ಳಿ, ಪರವಾಗಿಲ್ಲ. ಪರಮಾತ್ಮನೂ ಪ್ರಕೃತ, ಜೀವನೂ ಪ್ರಕೃತ. ಅದರಲ್ಲಿ ಜೀವನನ್ನು ಬಿಡಬೇಕು ಯಾಕೆ? ಪರಮಾತ್ಮನನ್ನು ಮಾತ್ರ ಸ್ವೀಕಾರ ಮಾಡ್ಬೇಕು ಯಾಕೆ ಅಂತಂದ್ರೆ ಅದರಲ್ಲಿ ವಿಚಾರ ಮಾಡ್ಬೇಕು ನಾವು. ಯಾವುದು ಪ್ರಧಾನ, ಯಾವುದು ಅಪ್ರಧಾನ? ರಾಮ ಬಂದ, ಊಟ ಮಾಡಿದ, ಹೋದ, ಎದ್ದ ಎಲ್ಲ ಹೇಳುವಾಗ ಅಲ್ಲಿ ಪ್ರಧಾನರಾದವ್ರು ಯಾರು? ರಾಮ ಅಂತನೂ ಒಬ್ಬ ವ್ಯಕ್ತಿ ಪ್ರಧಾನ. ಅವನಿಗಾಗಿ ಊಟ, ಅವನ ಕರ್ಮ, ಅವನ ಪ್ರತಿಯೊಂದು ಕಾರ್ಯಗಳು ಅದೆಲ್ಲವೂ ಅಪ್ರಧಾನ. ಅವನ ಸಲುವಾಗಿ ಅದಿದೆ. ಯಾರಿಗಾಗಿದೆಯೋ ಅದು ಪ್ರಧಾನ. ಯಾರಿಗಾಗಿ ಎಲ್ಲವೂ ಇದೆ? ರಾಮನಿಗಾಗಿದೆ. ಆದ್ದರಿಂದ ರಾಮ ಪ್ರಧಾನ, ಉಳಿದಿದ್ದೆಲ್ಲವೂ ಅಪ್ರಧಾನ. ಹಾಗೆ ಪರಂಜ್ಯೋತಿ ರೂಪ ಸಂಪದ್ಯ ಸ್ವೇನ ರೂಪೇಣ ಅಂತನ್ನುವ ಪ್ರಸಂಗದಲ್ಲಿ ಮೋಕ್ಷಕ್ಕೆ
ಹೋಗುವವನು, ಮೋಕ್ಷವನ್ನು ಕೊಡುವವನು. ಪ್ರಾಪ್ತೃ ಪ್ರಾಪ್ಯ, ಇದರಲ್ಲಿ ಪ್ರಾಪ್ಯರಾದವರು ಯಾರು? ಜೀವ. ಪ್ರಾಪ್ತೃ, ಮೋಕ್ಷವನ್ನು ಕೊಡೋರು ಯಾರು? ಭಗವಂತ. ಇವರಲ್ಲಿ ಯಾರು ಮುಖ್ಯ? ಭಗವಂತ ಇದ್ದಿದ್ದಕ್ಕೆ ಜೀವನಿಗೆ ಮೋಕ್ಷ. ಭಗವಂತನೇ ಹೇಳದೆ ಹೋದರೆ ಜೀವನು ಪ್ರಧಾನ ಆಗ್ತಾನೆ. ಯಾವುದಕ್ಕೆ? ಇನ್ನೊಂದು ಯಾವುದೋ ಒಂದು ಕ್ರಿಯೆಯನ್ನು ಕುರಿತು ಜೀವ ಪ್ರಧಾನ ಅಂತ ಆಗ್ತಾನೆ. ಆದರೆ ಭಗವದ್ ಅಪೇಕ್ಷೆಯ ಜೀವನಿಗೆ ಪ್ರಾಧಾನ್ಯವಿಲ್ಲ. ಯಾವುದೋ ಒಂದು ಕ್ರಿಯಾಪೇಕ್ಷೆಯ ಜೀವನಿಗೆ ಪ್ರಾಧಾನ್ಯ ಬರಬಹುದು. ಆದರೆ ಜೀವನಿಗಿಂತಲೂ ಪ್ರಾಧಾನ್ಯ ಮೋಕ್ಷ ದಾತೃತ್ವೇನ ಪರಮಾತ್ಮನಿಗೆ ಪ್ರಾಧಾನ್ಯವಿದೆ. ಸೊ ಪ್ರಾಧಾನ್ಯನ ಪ್ರಕೃತತ್ವ ಯಾರಿಗೆ ಬಂತು? ಜೀವನಿಗೆಲ್ಲ, ಪರಮಾತ್ಮನಿಗೆ ಬಂತು. ಆದ್ದರಿಂದಾಗಿ ಏಷ ಆತ್ಮ ಅಂತನೋ ಕೆಳಗಿರುವಂತಹ ಏಷ ಅಂತನೋ ಶಬ್ದದಿಂದ ಜೀವ ಬ್ರಹ್ಮ ಇಬ್ಬರೂ ಪ್ರಕೃತರಾಗಿದ್ದರೂ ಪ್ರಾಧಾನ್ಯನ ಪ್ರಕೃತನಾದ ಯಾವ ಪರಮಾತ್ಮ ಇದ್ದಾನೋ ಆ ಪರಮಾತ್ಮನ ಪರಾಮರ್ಶವನ್ನೇ ಮಾಡಬೇಕು, ಹೊರತು ಜೀವನ ಪರಾಮರ್ಶ ಮಾಡಬಾರದು. ಅರ್ಥ ಆಯ್ತಲ್ಲ? ಇನ್ನ ಇದರ ಮುಂದಿನ ಸೂತ್ರ ವಿಚಾರ. ಓಂ ಅನುಸ್ಮೃತೆ ಇತಿ ಚೇತ್ ತದುಕ್ತಂ ಓಂ. ಅಲ್ಪಶ್ರುತೆ, ಅನುಕೃತೆ ತಸ್ಯ ಚ ಅಂತ ಮುಂದಿನ ಸೂತ್ರ. ಅಲ್ಪಶ್ರುತೆ ಇತಿ ಚೇತ್ ತದುಕ್ತಂ ಓಂ. ಓಂ ಅಲ್ಪಶ್ರುತೆ ತದುಕ್ತಂ ಓಂ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಪಶ್ರುತೆ. ಅಲ್ಪಶ್ರುತಿ ಅಂತಂದ್ರೆ ಆ ಪೂರ್ಣ ವಾಕ್ಯ ಕೆಳಗೆ ಕೊಟ್ಟಿದ್ದಾರೆ ನೋಡ್ರಿ. ದಹರ ಇತಿ ದಹರಃ ಅಸ್ಮಿನ್ ಅಂತರೇ ಆಕಾಶಃ ತಸ್ಮಿನ್ ಯದಂತಹ ಅಂತ ಇದು ಛಾಂದೋಗ್ಯದಲ್ಲಿ ಬಂದಂತಹ ವಾಕ್ಯ. ಅಂದರೆ ಅಲ್ಪಶ್ರುತಿ ಅಂದ್ರೆ ಅಲ್ಪಸ್ಥಾನ ಸ್ಥಿತಿ. ಅಲ್ಪಸ್ಥಾನ ಸ್ಥಿತಿ ಅಂತಂದ್ರೆ ಭಗವಂತ ಎಲ್ಲಿದ್ದಾನೆ? ದಹರ ಪ್ರಕರಣ ನಡೀತಾ ಇದೆ ಈಗ. ಅಂದ್ರೆ ಹೃದಯ ಗುಹೆಯಲ್ಲಿ ಭಗವಂತ ವಾಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರಿ. ಹೃದಯ ಗುಹೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂತ ಹೇಳುವಾಗ ಹೃದಯ, ಜೀವ, ದೇಹ, ಅದರಲ್ಲಿ ಒಂದು ಹೃದಯ, ಆ ಗುಹೆ, ಅದರಲ್ಲಿ ವಾಸ. ಎಷ್ಟು ಚಿಕ್ಕದದು ಅಂದ್ರೆ ಅಲ್ಪವಾದ ಸ್ಥಾನದಲ್ಲಿ ಭಗವಂತ ಇದ್ದಾನೆ ಅಂತ ಅಲ್ಪಶ್ರುತಿಯನ್ನು, ಅಲ್ಪಸ್ಥಾನ ಸ್ಥಿತಿಯನ್ನು ದಹರಃ ಅಸ್ಮಿನ್ ನಂತರ ಆಕಾಶಃ ತಸ್ಮಿನ್ ಯದಂತಹ ಅಂತ ಶ್ರುತಿಯಲ್ಲಿ, ಛಾಂದೋಗ್ಯದಲ್ಲಿ ಅಲ್ಪವಾದ ಸ್ಥಾನದಲ್ಲಿ ಭಗವಂತ ಇದ್ದಾನೆ. ನೀವಿಷ್ಟುವರೆಗೆ ಹೃತ್ಪದ್ಮಸ್ಥನಾದವನು ಭಗವಂತ, ಜೀವ ಅಲ್ಲ ಅಂತ ಸಮರ್ಥನೆ ಮಾಡ್ತಾ ಪ್ರತಿಯೊಂದು ಸೂತ್ರದಿಂದ ಸಮರ್ಥನೆ ಮಾಡ್ತಾ ಬಂದಿದ್ದೀರಿ. ಅಂದ್ಮೇಲೆ ಆ ಭಗವಂತ ಏನಾದ? ಅಲ್ಪವಾದ ಸ್ಥಾನದಲ್ಲಿ ಇದ್ದಾನೆ. ನಾನು ಎಷ್ಟು ಪ್ರದೇಶದಲ್ಲಿದ್ದೇನೆ? ಬ್ರಹ್ಮಾಂಡ ಎಷ್ಟು ದೊಡ್ಡ ಸ್ಥಾನ, ಅದರಲ್ಲಿ ನಾನು ಏನೋ ಒಂದು ಚೇರ್ ಮೇಲೆ ಕೂತಿದ್ದೇನೆ. ಎಷ್ಟು ಚಿಕ್ಕದಾದ ಪ್ರದೇಶದಲ್ಲಿ ನಾನಿದ್ದೇನೆ. ನನಗಿಂತಲೂ ಚಿಕ್ಕದಾದ ಪ್ರದೇಶದಲ್ಲಿ ಭಗವಂತ ಇದ್ದಾನೆ ಈಗ ಹೃದಯ ಗುಹೆಯಲ್ಲಿ. ಅಂದಮೇಲೆ ಅಲ್ಪವಾದ ಸ್ಥಾನ ಸ್ಥಿತಿ, ಚಿಕ್ಕದಾದ ಸ್ಥಾನದಲ್ಲಿ ಭಗವಂತ ಇದ್ದಾನೆ ಅಂದಮೇಲೆ ಇದು ಭಗವಂತನ ಸಾಮರ್ಥ್ಯವ? ಇದು ಸರ್ವದೇಶ ವ್ಯಾಪ್ತನಾದ ಪರಮಾತ್ಮ ಅಲ್ಪವಾದ ಸ್ಥಾನದಲ್ಲಿ ಇರೋದಕ್ಕೆ ಸಾಧ್ಯವಾ? ಏನೋ ಇಷ್ಟುವರೆಗೆ ಯುಕ್ತಿ ಕೊಡ್ತಾ ಬಂದಿದ್ದೀರಾ ನೀವು. ಈ ಯುಕ್ತಿ ಇದು ಸರಿಯಲ್ಲ. ಅಲ್ಪವಾದ ಸ್ಥಾನದಲ್ಲಿ ಭಗವಂತ ಇರ್ತಾನ? ಯಾರು ಅನುರೂಪವನ್ನು ಪಡೆದಿದ್ದಾರೆ, ಚಿಕ್ಕದಾದ ರೂಪ ಇದೆ, ಅವರಿಗೆ ಅಲ್ಪವಾದ ಚಿಕ್ಕ ಸ್ಥಾನದಲ್ಲಿ ಇರಬಹುದು, ಒಪ್ಪೋಣ. ಬ್ರಹ್ಮಾಂಡವು ವ್ಯಾಪ್ತವಾದ, ದೇಶಕಾಲ ವ್ಯಾಪ್ತನಾದ ಯಾವ ಭಗವಂತ ಇದ್ದಾನೋ ಅಂತಹ ಭಗವಂತ ಚಿಕ್ಕ ಹೃದಯ ಗುಹೆಯಲ್ಲಿ ಇದ್ದಾನೆ ಅಂತ ನಾವು ಮಾತು ಹೇಗೆ ಒಪ್ಪೋದು ನಾವು? ಹಾಗಾಗಿ ಜೀವ ಏವ ಹೃತ್ಪದ್ಮಸ್ಥಃ ಇತಿ ಚೇತ್, ಜೀವನೇ ಹೃತ್ಪದ್ಮಸ್ಥ ಅಂತ ಹೇಳಬೇಕು, ಹೊರತು ಭಗವಂತ ಹೃತ್ಪದ್ಮಸ್ಥನಾಗಿದ್ದಾನೆ ಅಂತ ಹೇಳಬಾರದು. ಅಂತ ಇಷ್ಟು ಪೂರ್ವಪಕ್ಷ. ಅಲ್ಪಶ್ರುತೆ ಇತಿ ಚೇತ್, ಅಲ್ಪಸ್ಥಾನ ಸ್ಥಿತಿಯನ್ನು ಹೇಳಿದ್ದಾರೆ. ಹಾಗಾಗಿ ಜೀವನೇ ಹೃತ್ಪದ್ಮಸ್ಥ ಅಂತ ಹೇಳಬೇಕು, ಹೊರತು ಭಗವಂತ ತಾನು ಹೃತ್ಪದ್ಮಸ್ಥನಾಗಿದ್ದಾನೆ ಅಂತ ಹೇಳಬಾರದು.
ಅಂತ ಇಷ್ಟು ಪೂರ್ವಪಕ್ಷ ಬಂತು. ಅದಕ್ಕೆ ಇದು ಚೇತ್ ನ ಅಂತನೋ ಶಬ್ದವನ್ನು ಅಧ್ಯಾಹಾರ ಮಾಡಿಕೊಳ್ಬೇಕು, ಅಥವಾ ಹಿಂದಿನ ಸೂತ್ರದಿಂದಾಗಿ ಅನುಕರ್ಷ ಮಾಡಬೇಕು. ಇತಿ ಚೇತ್ ನ ಸರ್ವತಃ ಅಲ್ಪಸ್ಥಾನ ಸ್ಥಿತಿಯನ್ನು ಅಲ್ಪವಾದ ಜಾಗದಲ್ಲಿ ಇದ್ದಾನೆ ಅಂತ ಹೇಳಿದೆ ಶ್ರುತಿ. ಆದ್ದರಿಂದ ಭಗವಂತ ಇವನು ಹೃತ್ಪದ್ಮಸ್ಥನಲ್ಲ, ಜೀವನೇ ಹೃತ್ಪದ್ಮಸ್ಥ ಅಂತ ಹೇಳಬೇಕು ಅಂತ ಹೇಳಬೇಡಿ. ಯಾಕೆ? ಕುತಃ ಅಂದರೆ ಯತಃ ತದುಕ್ತಂ. ತದುಕ್ತಂ ತದುಕ್ತಂ ಅಂತಂದ್ರೆ ತತ್ತು ಅಲ್ಪಸ್ಥಾನ ಸ್ಥಿತತ್ವಂ ಉಕ್ತಂ. ಹೌದು, ಭಗವಂತನಿಗೆ ಅಲ್ಪಸ್ಥಾನದಲ್ಲಿ ಇದ್ದಾನೆ ಅಂತ ಹೇಳಿದ್ದಾರೆ. ಹೌದು ಅಲ್ರಿ, ಮಾತ್ರ ಸರ್ವದೇಶ ವ್ಯಾಪ್ತನಾದ ಪರಮಾತ್ಮ ಅಲ್ಪವಾದ ಸ್ಥಾನದಲ್ಲಿ ಇದ್ದಾನೆ, ಮತ್ತೆ ಅದು ಪರಮಾತ್ಮ ಅಂತಂದ್ರೆ ವ್ಯಾಪ್ತನಾದ ಪರಮಾತ್ಮನಿಗೆ ಹೃದಯ ಗುಹೆಯಲ್ಲಿ ಇರುವಾಗ ಅಲ್ಪಸ್ಥಾನ ಸ್ಥಿತತ್ವೇನ ಅಲ್ಪವಾದ ಸ್ಥಾನದಲ್ಲಿ ಭಗವಂತ ಇದ್ದಾನೆ. ಅದೇ ದಹರದಲ್ಲಿ ಹೃದಯ ಗುಹಾವಾಸಿಯಾಗಿ ಇರ್ತಾನೆ. ಅದೇ ನಾವು ಶ್ರುತಿಯಲ್ಲೂ ಹೇಳಲ್ಪಟ್ಟಿದೆ. ತದುಕ್ತಂ ತತ್ ಉಕ್ತಂ, ಅಲ್ಪಸ್ಥಾನ ಸ್ಥಿತತ್ವವನ್ನೇ ಶ್ರುತಿಯಲ್ಲಿ ಹೇಳಿದ್ದಾರೆ. ಇದನ್ನು ಸೂತ್ರದಲ್ಲಿ ಸಮರ್ಥನೆಯೂ ಮಾಡಿದ್ದಾಗಿದೆ. ಎಲ್ಲಿ? ನಿಚಾಯತ್ವಾದೇವಂ ವ್ಯೋಮವಚ್ಚ ಓಂ ಅಂತ ಆ ಸೂತ್ರಖಂಡದಲ್ಲಿ ನಿಚಾಯತ್ವಾದೇವಂ ವ್ಯೋಮವಚ್ಚ, ಅಲ್ಲಿ ವ್ಯೋಮವಚ್ಚ ಅಂತ ಹೇಳಿ ವ್ಯೋಮ ದೃಷ್ಟಾಂತವನ್ನು ಕೊಟ್ಟು ಹೇಳಿದ್ದೇವೆ. ವ್ಯೋಮ ಅಂತಂದ್ರೆ ಆಕಾಶ. ಆಕಾಶವನ್ನು ದೃಷ್ಟಾಂತವನ್ನಾಗಿ ಕೊಟ್ಟು ಸಮರ್ಥನೆ ಮಾಡಿದ್ದುಂಟು. ಏನು? ಆಕಾಶ. ಆಕಾಶದು ವ್ಯಾಪ್ತವಾಗಿದೆ ಅಲ್ವಾ? ಆಕಾಶದು ವ್ಯಾಪ್ತವಾಗಿದ್ದರೂ ಕೂಡ ಘಟಾಕಾಶ ಮಠಾಕಾಶ ಅಂತ ಕರಿತೇವೆ. ಅಂದ್ರೆ ಘಟಾಕಾಶ ಮಠಾಕಾಶ ಅಂತಂದ್ರೆ ಒಂದು ಪಾತ್ರೆ ಇದೆ, ಪಾತ್ರೆಯಲ್ಲಿ ಇರುವ ಸ್ಪೇಸ್ ಅದೇ ಆಕಾಶ. ಪಾತ್ರೆ ಒಳಗೆ ಒಂದು ಜಾಗ ಕಾಣಿಸತ್ತಲ್ವಾ, ಸ್ಪೇಸು, ಅದನ್ನೇ ಆಕಾಶ ಅಂತ ಕರೆಯೋದು. ಅವಕಾಶ ಏವ ಆಕಾಶ. ಅದಕ್ಕೇನ್ ಕರಿತೀರ ನೀವು? ಪಾತ್ರೆಯ ಒಳಗಿರುವ ಆಕಾಶ. ಅಲ್ಲರಿ, ಆಕಾಶ ಇದು ವ್ಯಾಪ್ತವಾದದ್ದು, ಪಾತ್ರೆ ಒಳಗೆ ಹೇಗಿರೋದದು? ಯಾವುದು ಚಿಕ್ಕದಾದಿದೆಯೋ ಪಾತ್ರೆ, ಅದೇನು ವ್ಯಾಪ್ತವಲ್ಲ ಪಾತ್ರೆ ಬ್ರಹ್ಮಾಂಡದಲ್ಲಿ. ಆ ಪಾತ್ರೆ ಈ ಜಾಗದಲ್ಲಿ ಇಟ್ಟಿದ್ದೇನೆ, ಓಕೆ. ಆಕಾಶ ಈ ಪಾತ್ರೆ ಒಳಗಿದೆ, ಏನು ವ್ಯವಹಾರ ಅದು? ಎಲ್ಲ ಕಡೆಗಿದೆ ಆಕಾಶ, ಈ ಪಾತ್ರೆ ಒಳಗಿದೆ ಅಂತ ಏನು ಹೇಳೋದು? ಅಂದ್ರೆ ವ್ಯಾಪ್ತವಾಗಿದ್ದರೂ ಕೂಡ ಆ ಪ್ರದೇಶದಲ್ಲಿರುವಾಗ ತತ್ತತ್ ಶಬ್ದಗಳಿಂದ ವ್ಯವಹಾರ ಮಾಡೋದು ಕಂಡಿದೆ ನಮಗೆ ಆಕಾಶದಲ್ಲಿ. ಮಠಾಕಾಶ ಅಂದ್ರೆ ನಮ್ಮ ಮನೆಯ ಒಳಗಿರುವಂತಹ ಆಕಾಶ, ಮಂದಿರದ ಒಳಗಿರುವಂತಹ ಆಕಾಶ, ಮಂದಿರಾಕಾಶ, ಮಠಾಕಾಶ, ಘಟಾಕಾಶ ಅಂತ ಹೀಗೆ ನಾವು ವ್ಯವಹಾರ ಮಾಡ್ತೇವೆ. ಹಾಗೆ ವ್ಯೋಮವತ್ ಅಲ್ಲಿ ನಾವು ವ್ಯವಹಾರ ಮಾಡುವಂತೆ ಭಗವಂತ ಬ್ರಹ್ಮಾಂಡ ವ್ಯಾಪ್ತವಾದ ಅದಕ್ಕಿಂತಲೂ ಮೀರಿರುವಂತಹ ರೂಪವನ್ನು, ಬೃಹದ್ ರೂಪವನ್ನು ತಾಳಿದ್ದರೂ ಆ ಭಗವಂತನಿಗೆ ವ್ಯೋಮವತ್ ಆಕಾಶದಂತೆ ನಾವು ವ್ಯವಹಾರ ಮಾಡ್ತೇವೆ. ಸಣ್ಣದಾದ ಹೃದಯ ಗುಹೆಯಲ್ಲಿ ಇರೋದು ಎನ್ನುವುದು ಸೂಕ್ತವೇ, ಶ್ರುತಿ ಸಿದ್ಧವೇ, ನಮಗೇನು ತೊಂದರೆ ಇಲ್ಲ. ಅದನ್ನೇ ತದುಕ್ತಂ ಅಂತ ಶಬ್ದದಿಂದ ಹೇಳಿದ್ರು. ತತ್ತು ಉಕ್ತಂ ಅಲ್ಪಸ್ಥಾನ ಸ್ಥಿತತ್ವಂ ಉಕ್ತಂ. ಅಲ್ಪಸ್ಥಾನ ಸ್ಥಿತತ್ವವನ್ನೇ ಶ್ರುತಿಯಿಂದ ಹೇಳಿದ್ದಾರೆ, ಭಗವಂತನಿಗೆ ಹೇಳಿದ್ದಾರೆ. ವಿರುದ್ಧವಾಯ್ತಲ್ಲ ಇದು? ಅಲ್ಲ. ಯಾಕಲ್ಲ? ನಿಚಾಯತ್ವಾದೇವಂ ಇತ್ಯತ್ರ ಅಂದ್ರೆ ನಿಚಾಯತ್ವಾದೇವಂ ವ್ಯೋಮವಚ್ಚ ಅಂತನೋ ಸೂತ್ರಖಂಡದಲ್ಲಿ ವ್ಯಾಪ್ತಸ್ಯಾಪಿ ವಿಷ್ಣೋಹೋ, ಬ್ರಹ್ಮಾಂಡ ವ್ಯಾಪ್ತವಾದಂತಹ ಯಾವ ಭಗವಂತ ಇದ್ದಾನೋ ಈ ಭಗವಂತನಿಗೆ ಯಾಕೆ ಹೇಳಬೇಕಾಗಿತ್ತು? ವ್ಯಾಪ್ತವಾದ ಭಗವಂತನಿಗೆ ಈ ಅಲ್ಪವಾದ ಸ್ಥಾನದಲ್ಲಿದ್ದಾನೆ ಅಂತ ಹೇಳೋದ್ರಿಂದ ಏನು ಪ್ರಯೋಜನ? ಉಪಾಸನಾರ್ಥಂ. ನಿಮಗಂತೂ ಬ್ರಹ್ಮಾಂಡ ವ್ಯಾಪ್ತವಾದ ವ್ಯಾಪ್ತೋಪಾಸಕರಲ್ಲ ನಾವು. ಪ್ರತೀಕೋಪಾಸಕರು ನಾವು. ಒಂದು ಪ್ರತಿಮೆಯಲ್ಲಿ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು, ಅಷ್ಟೇ ನಮ್ಮ ಹಣೆ ಬರಹ. ಹೊರತು ವ್ಯಾಪ್ತವಾದ ಬೃಹದ್ರೂಪವನ್ನು ಚಿಂತನೆ ಮಾಡಿ ಅದರ ಧ್ಯಾನವನ್ನು ಮಾಡಿಕೊಂಡು ಸಾಧನೆ ಮಾಡಿ ಮೋಕ್ಷವನ್ನು ಪಡೆಯುವ ಯೋಗ್ಯತೆಯಂತೂ ನಮಗಿಲ್ಲ. ಹಾಗಾದ್ರೆ
ನಮಗಾಗಿ ಉಪಾಸನೆಗೆ ಯೋಗ್ಯವಾಗಿ ನಮಗೆ ತಕ್ಕಂತೆ ಒಂದು ಸ್ಥಾನವನ್ನು ಕೊಡಬೇಕು ಭಗವಂತ. ಹಾಗಾಗಿ ಉಪಾಸನಾರ್ಥಂ, ನಮ್ಮ ಉಪಾಸನೆಗೆ ಯೋಗ್ಯವಾಗುವುದಕ್ಕಾಗಿ ವ್ಯಾಪ್ತನಾದ ಪರಮಾತ್ಮನಿಗೂ ಅಲ್ಪವಾದ ಸ್ಥಾನದಲ್ಲಿ ಇದ್ದು ನಮಗಾಗಿ ಅಚಿಂತ್ಯದ್ಭುತವಾದ ತನ್ನ ಶಕ್ತಿ ಸಾಮರ್ಥ್ಯದಿಂದ ಬೃಹದ್ರೂಪವನ್ನು ತಾಳಿದ್ದರೂ ಕೂಡ ಅನುರೂಪವನ್ನು ತಾಳಿಕೊಂಡು ಅಲ್ಪವಾದ ಸ್ಥಾನದಲ್ಲಿ ಇದ್ದಾನೆ. ಹೊರತು ವ್ಯಾಪ್ತವಾಗಿ ಇರೋದಕ್ಕೆ ಸಾಧ್ಯವಿಲ್ಲ. ಅನುರೂಪವನ್ನು ತಾಳಿದ್ದಾನೆ, ಅದಕ್ಕಾಗಿ ಹೃದಯ ಗುಹೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಪಾಪ ಎಲ್ಲೂ ಹೋಗಿರೋದಕ್ಕೆ ಮನೆ ಜಾಗ ಇಲ್ಲ, ಅದಕ್ಕಾಗಿ ಏನೋ ಒಂದು ಚಿಕ್ಕ ಜಾಗ ಸಿಕ್ತು, ಅದಕ್ಕಾಗಿ ಹೋಗಿ ಕೂತಿದ್ದಾನೆ ಅಲ್ಲಿ ಅಂತಲ್ಲ. ವ್ಯಾಪ್ತವಾಗಿದ್ದರೂ ಉಪಾಸನೆಗೆ ಯೋಗ್ಯವಾಗಬೇಕು ಅಂತ ಅನ್ನೋದಕ್ಕಾಗಿ, ಬಿಂಬೋಪಾಸನೆಗಾಗಿ ಭಗವಂತ ಹೃದಯ ಗುಹೆಯಲ್ಲಿ ವಾಸ ಮಾಡ್ತಾ ಕೂತಿದ್ದಾನೆ. ಇದನ್ನೇ ಉಪಾಸನಾರ್ಥಂ ಉಚ್ಯತೆ ಅಂತೇನು ಹೇಳಿದ್ರಲ್ವಾ, ಇತ್ಯುಕ್ತಂ ಎಲ್ಲಿ ಹೇಳಿದ್ದಾರೆ? ಆತ್ಮ ಅಂತರ್ಹೃದಯೇ ಇತಿ ಶ್ರುತ್ಯುಕ್ತಂ. ಇತಿ ಶ್ರುತ್ಯುಕ್ತಂಚ ಆತ್ಮ ಅಂತರ್ಹೃದಯೇ ಎನ್ನುವಂತಹ ಶ್ರುತಿಯಲ್ಲೂ ಕೂಡ ಅಂತಹ ಹೃದಯೇ ಅಂತಹ ಆತ್ಮ, ಹೃದಯದ ಒಳಗಡೆಗೆ ಇರುವ ಆತ್ಮ, ಅವನ ಉಪಾಸನೆ ಮಾಡಿ ಅಂತ ಶ್ರುತಿಯಲ್ಲೂ ಹೇಳಿದ್ದಾರೆ. ಹಾಗಾಗಿ ಅಷ್ಟೇ ಭಗವಂತನ ಅಚಿಂತ್ಯದ್ಭುತವಾದ ಸಾಮರ್ಥ್ಯದಿಂದ ಈ ಒಂದು ಕಾರ್ಯವನ್ನು ಮಾಡಿದ್ದಾನೆ. ಬೃಹದ್ರೂಪದಿಂದ ಇರುವಂತಹ ಭಗವಂತ ಅಚಿಂತ್ಯ ಶಕ್ತಿಯಿಂದ ಅನುರೂಪವನ್ನು ತಾಳಿಕೊಂಡು ಆ ದಹರದಲ್ಲಿ, ಹೃದಯದಲ್ಲಿ ವಾಸ ಮಾಡ್ತಾ ಕೂತಿದ್ದಾನೆ. ಇದು ಭಗವಂತನ ಹೃತ್ಪದ್ಮಸ್ತತ್ವ ಲಿಂಗ. ಇಲ್ಲಿ ನಾವು ಇನ್ನೊಂದು ವಿಚಾರವನ್ನು ತಿಳಿಯಬಹುದು. ಏನು ಅಂದ್ರೆ, ಸೂತ್ರಕಾರರು ವ್ಯೋಮವಚ್ಚ ಅಂತಂದ್ರು. ಆಕಾಶವನ್ನು ದೃಷ್ಟಾಂತವನ್ನಾಗಿ ಉದಾಹರಣೆಯನ್ನ ಕೊಟ್ಟು ಪರಮಾತ್ಮನಿಗೆ ಸಮರ್ಥನೆ ಮಾಡಿದರು. ಇಲ್ಲಿ ನಮಗೊಂದು ಸಮಸ್ಯೆ ಬರುತ್ತೆ. ಏನು ಸಮಸ್ಯೆ ಅಂದ್ರೆ, ಆಕಾಶ ಇದು ಒಂದು ಅಂಶದಿಂದ, ಆಕಾಶವೂ ವ್ಯಾಪ್ತವೇ, ಭಗವಂತನಷ್ಟು ವ್ಯಾಪ್ತ ಅಲ್ಲ, ತನ್ನ ಏನು ಸೀಮೆ ಇದೆ ಅಷ್ಟವರೆಗೆ ವ್ಯಾಪ್ತವಾಗಿದೆ. ಇರಲಿ, ಆ ಆಕಾಶ ವ್ಯಾಪ್ತವಾದ ಆಕಾಶಕ್ಕೆ ಅಲ್ಪವಾದ ಸ್ಥಾನದಲ್ಲಿ, ಒಂದು ಪಾತ್ರೆಯಲ್ಲಿ, ಒಂದು ಮನೆಯಲ್ಲಿ, ಒಂದು ಮಠದಲ್ಲಿ ಇರುತ್ತೆ. ಹೇಗಿರುತ್ತೆ? ಒಂದು ಅಂಶದಿಂದ ಇರುತ್ತೆ. ಒಂದು ಅಂಶ, ಆಕಾಶಕ್ಕೆ ಒಂದು ಅಂಶ, ಆ ಅಂಶದಿಂದ, ಇದಕ್ಕೆ ನಮ್ಗೆ ತತ್ವವಿವೇಕ ಇತ್ಯಾದಿ ಗ್ರಂಥದಲ್ಲಿ ಸಮರ್ಥನೆ ಮಾಡಿದ್ದಾರೆ. ಏಹ ಪಕ್ಷಿ ನೇಹ ಪಕ್ಷಿ ಅಂತ ಒಂದು ಪ್ರತೀತಿಯನ್ನೆಲ್ಲ ಕೊಡ್ತಾರೆ. ಆಕಾಶಕ್ಕೆ ಅಂಶ ಇದೆಯೋ ಇಲ್ಲವೋ ಅಂತ ನಾವು ಸಮರ್ಥನೆ ಮಾಡಿದ್ದೇವೆ. ಅಂದ್ರೆ ಈ ಜಾಗದಲ್ಲಿ ಪಕ್ಷಿ ಹಾರ್ತಾ ಇದೆ, ಕೂತಿದೆ, ನೇಹ ಪಕ್ಷಿ ಈ ಜಾಗದಲ್ಲಿ ಇಲ್ಲ. ಈ ಜಾಗ ಅಂದ್ರೆ ಏನದು? ಆಕಾಶದ ಒಂದು ಅಂಶ ಅಂತ ಅಭಿಪ್ರಾಯ. ಅದನ್ನ ಮೇಲಿನ ವಿಚಾರ ಇದೆ, ಸದ್ಯಕ್ಕೆ ಅಂಶವಿದೆ ಅಂತ ತಿಳ್ಕೊಳ್ಳಿ. ಅಂದಮೇಲೆ ಆಕಾಶ ಇದು ಒಂದು ಅಂಶದಿಂದ ಮಠದಲ್ಲಿ ಬಂತು, ಆಕಾಶ ಒಂದು ಅಂಶದಲ್ಲಿ ನಮ್ಮ ಮನೆ ಒಳಗಡೆಗಿದೆ, ಪಾತ್ರೆಯ ಒಳಗಡೆಗಿದೆ ಅಂತ ಒಂದೊಂದು ಅಂಶದಿಂದಾಗಿ ಹೀಗೆ ಇದೆ ಅಂತ ಹೇಳ್ಬೋದು, ತೊಂದರೆ ಇಲ್ಲ. ಆದ್ರೆ ಭಗವಂತ ಒಂದೊಂದು ಅಂಶವೂ ಪರಿಪೂರ್ಣ ಭಗವಂತಂದು. ಅಂದ್ರೆ ಭಗವಂತ ತಾನು ಎಷ್ಟು ಪರಿಪೂರ್ಣವೋ ಹಾಗೆ ಅವನ ಒಂದೊಂದು ಅಂಶವೂ ಪರಿಪೂರ್ಣವೇ. ಈಗ ಭಗವಂತ ತನ್ನ ರೂಪ ಇದು ಪೂರ್ಣ ವ್ಯಾಪ್ತವಾದಂತೆ ಆ ಭಗವಂತನ ಅಂಶ ಇದು ಪೂರ್ಣವಲ್ಲ, ಅಂಶವಾಗಿ ಇರಬಹುದು ಅಂತ ಹೇಳಿದರೆ ಆ ಭಗವಂತನ ರೂಪ ನನ್ನ ಹೃದಯ ಗುಹೆಯಲ್ಲಿ ಒಂದು ಅಂಶದಿಂದ ಇತ್ತು ಅಂತ ಹೇಳ್ಬೋದು. ಆದರೆ ಅಂಶತಃ ಅಪಿ ಪೂರ್ಣ ಭಗವಂತನ ರೂಪ ವಿಶೇಷಗಳು. ಭಗವಂತನ ಸಮಗ್ರವಾದ ರೂಪ ಹೇಗೆ ವ್ಯಾಪ್ತವೋ ಹಾಗೆ ಅಂಶವಾದ ರೂಪವೂ ವ್ಯಾಪ್ತವೇ. ಅರ್ಥವಾಯ್ತಲ್ಲ? ಹಾಗೆ ಅಂದಮೇಲೆ ಅಂಶವೂ ಪೂರ್ಣ ಅಂತಂದ್ಮೇಲೆ ಅಂಶತೋಪಿ ಪೂರ್ಣವಾದ ಭಗವಂತನ ರೂಪ ಹೃದಯ ಗುಹೆಯಲ್ಲಿ ಹೇಗೆ ಬರೋದು? ಅದು ಮತ್ತೆ ತೊಂದರೆಯೇ. ಆಕಾಶವನ್ನು ದೃಷ್ಟಾಂತ ಕೊಟ್ಟಿದ್ದೀರ ನೀವು. ಆಕಾಶ ಅಂಶತಃ ಒಂದೊಂದು ಪ್ರದೇಶದಲ್ಲಿ ಇರತ್ತೆ, ಆದರೆ ಅದು ಅಂಶತಃ ಇರೋದಕ್ಕೆ ಸಾಧ್ಯವಿದೆ. ಅದಕ್ಕೆ ಅಂಶಿ ಅಂತಿದೆ. ಅಂಶಿ ಅಂದ್ರೆ ಸಮಗ್ರವಾದ ಆಕಾಶ, ಅದು ಎಲ್ಲ ಕಡೆಗಿದೆ. ಅದರ ಅಂಶ ಅಂದ್ರೆ ನಮ್ಮ ಮನೆಯ ಒಳಗಿರುವಂತಹ ಆಕಾಶ. ಸೊ ಅದು ಒಂದು ಚಿಕ್ಕದಾದ ಪ್ರದೇಶದಲ್ಲಿ ಇರುವ ಸಾಮರ್ಥ್ಯ ಅದಕ್ಕಿದೆ. ಅದಕ್ಕಿದು
ತೊಂದರೆ ಇಲ್ಲ. ಆದರೆ ಹಾಗೆ ಭಗವಂತನ ಅಂಶ ಅಂದ್ರೆ ಭಗವಂತ ಅಂತ ಇಟ್ಕೊಳ್ಳಿ, ಅಂಶ ಅಂದ್ರೆ ಪರಮಾತ್ಮನ ಒಂದು ಅಂಶ. ಆ ಪರಮಾತ್ಮನ ಒಂದು ಅಂಶ ಏನಿದೆಯೋ ಅದು ಪೂರ್ಣವೇ. ಅಪೂರ್ಣವಾದ ಅಪರಿಪೂರ್ಣವಾದ ಭಾಗ ಅಂತ ಅನ್ನೋದು ಯಾವುದೂ ಇಲ್ಲ ಭಗವಂತನಲ್ಲಿ. ಅಂದ ಮೇಲೆ ಒಂದು ಅಂಶದಿಂದ ಭಗವಂತ ಇದ್ದ ಅಂತ ಅನ್ನೋ ಮಾತು ಸುಳ್ಳು. ವ್ಯಾಪ್ತಸ್ಯಾಪಿ ವಿಷ್ಣೋಃ, ಹಿಂದಿನ ವಾಕ್ಯದಲ್ಲೇ ನಾವು ವಿಚಾರ ಮಾಡಿದ್ದೇವೆ. ವ್ಯಾಪ್ತಸ್ಯಾಪಿ ವಿಷ್ಣೋಃ ಉಪಾಸನಾರ್ಥಂ, ವ್ಯಾಪ್ತನಾಗಿದ್ದರೂ ಕೂಡ ಭಗವಂತ ಅವನ ಉಪಾಸನೆ ಮಾಡಬೇಕು ಅಂತ ಅನ್ನೋದಕ್ಕಾಗಿ ಅಲ್ಪವಾದ ಸ್ಥಾನದಲ್ಲಿ ಇದ್ದ ಒಂದು ಅಂಶದಿಂದ. ಅಲ್ಲಿ ವ್ಯಾಪ್ತಸ್ಯಾಪಿ ವಿಷ್ಣು ಅಂತ ಹೇಳುವಾಗ ಸಮಗ್ರವಾದ ಪರಮಾತ್ಮ ಹೇಗೆ ವ್ಯಾಪ್ತವೋ ಅವನ ಅವಯವ, ಅವನ ಅಂಶ ಅದೂ ವ್ಯಾಪ್ತವೇ. ಅಂದ ಮೇಲೆ ಅಲ್ಪವಾದ ಸ್ಥಾನದಲ್ಲಿ ಇರೋದು ಅಂತನೋ ಮಾತು ಸುಳ್ಳು. ವ್ಯೋಮವತ ಅಂತ ಸಮರ್ಥನೆ ಹೇಗೆ ಮಾಡಿದ್ರಿ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅದಷ್ಟೇ ಅಭಿಪ್ರಾಯ. ಅಚಿಂತ್ಯ ಶಕ್ತಿ, ಭಗವಂತನ ಅಚಿಂತ್ಯ ಅದ್ಭುತವಾದ ಶಕ್ತಿ ಸಾಮರ್ಥ್ಯದಿಂದಾಗಿ ಅವಯವಶಃ ಅಂಶತಃ ಪೂರ್ಣವಾಗಿದ್ದರೂ ಕೂಡ ಅದನ್ನು ಮೀರಿಕೊಂಡು ಭಕ್ತನಿಗಾಗಿ ಉಪಾಸನೆಗೆ ಅವನು ಮಾಡಬೇಕು. ಅವನಿಗೆ ಯೋಗ್ಯತೆ ಇಲ್ಲ ಬೃಹದ್ ರೂಪವನ್ನು ವ್ಯಾಪ್ತ ಉಪಾಸನೆ ಮಾಡೋದಕ್ಕಾಗಿ. ಅದಕ್ಕಾಗಿ ಅವನಿಗಾಗಿ ನನ್ನ ಶಕ್ತಿ ಸಾಮರ್ಥ್ಯದಿಂದ ನಾನು ಆ ಒಂದು ಕಾರ್ಯವನ್ನು ಮಾಡ್ತೇನೆ ಅಂತ ಪರಮಾತ್ಮನ ಸಂಕಲ್ಪ. ಹಾಗಾಗಿ ದಹರದಲ್ಲಿ ಭಗವಂತ ಇದ್ದಾನೆ. ಇಷ್ಟು ಈ ಸೂತ್ರದ ವಿಚಾರ. ಇನ್ನು ಮುಂದಿಂದು ಅನುಕೃತಿ ತಸ್ಸಚ ಮತ್ತೆ ನಾಳೆ ಮಾಡ. ಶ್ರೀಕೃಷ್ಣ. ಆಚಾರ್ಯ, ಅಲ್ಲಿ ಈಗ ಗೃಹಾಂ ಪ್ರತಿಷ್ಠಾವಾತ್ಮನೋ ಹಿ ದರ್ಶನಾತ್ ಅಂತ ಹೇಳೋರು ಕೂಡ ಹೃದಯ ಗುಹದಲ್ಲಿ ಭಗವಂತ ಇದ್ದಾನ ಅಂತ ಹೇಳ್ತಾರೆ, ಗುಹಾಧಿಕರಣ. ಅದನ್ನ ಇಲ್ಲಿ ಅವರು ಕೋಟ್ ಮಾಡಲ್ಲ ಆಚಾರ್ಯ. ಈವನ್ ಶ್ರೀಮದ್ ಆಚಾರ್ಯರು ಕೂಡ ನಿಚಾಯತ್ವ ದೈವಂ ವ್ಯಾಮವಚ ಇದನ್ನೇ ತೆಗಿತಾರೆ ಹೊರತು ಗುಹಾಂ ಪ್ರತಿಷ್ಠಾವಾತ್ಮನೋ ಹಿ ದರ್ಶನಾತ್ ಅಲ್ಲಿನೂ ಪ್ರತಿಷ್ಠವು ಆತ್ಮಾನ ಹಿ ತದ್ದರ್ಶನಾತ್ ಅಂತ ಕೂಡ ಏನು ಹೇಳಿದ್ರು, ಹೃದಯ ಗುಹೆಯಲ್ಲಿ ವಾಸ ಮಾಡ್ತಾನೆ ಅಂತ ಅಷ್ಟೇ ಹೇಳಿದ್ರು. ಗುಹಾಂ ಪ್ರವಿಷ್ಟವು ಆತ್ಮಾನೋ ಹಿ ತದ್ದರ್ಶನಾತ್ ದೃಷ್ಟಾಂತ ಕೊಟ್ಟು ಅಂಶತಃ ಇರತ್ತೆ, ಅಂಶಿ ಇರತ್ತೆ, ಅದಕ್ಕೊಂದು ಅಂಶವಾಗಿ ವ್ಯಾಪ್ತವಾಗಿ ಇಲ್ಲಿಲ್ಲ ಅಂತ ಅಲ್ಲೇನು ಹೇಳಿಲ್ಲ. ಅಲ್ಲಿ ಅದನ್ನು ವ್ಯೋಮವಚ್ಚ ಆಕಾಶದ ಉದಾಹರಣೆಯಲ್ಲಿ ಹೇಳಿದ್ದಾರೆ ಹೊರತು ಇಲ್ಲಿ ಹೇಳಿಲ್ಲ ಅದು. ಈಗ ನಮ್ಗೆ ಬೇಕಾದ್ದು ಹೃದಯ ಗುಹೆಯಲ್ಲಿ ಇದ್ದಾನೆ ಅಂತ ಅನ್ನೋದು ಬೇಡ, ಸಮರ್ಥನೆ ಅದು ಮುಖ್ಯವಾಗಿ ಸಮರ್ಥನವೇ. ಅದಕ್ಕೆ ಏನು ಯುಕ್ತಿ ಕೊಡ್ತಾ ಇದ್ದೇವೆ ಈಗ, ಅಂಶವಾಗಿ ಇರ್ತಾನೆ ಅಂತ ಅನ್ನೋದು ಮಾತಾಡಬೇಕಾಗಿದೆ. ಅದಕ್ಕೆ ವ್ಯೋಮವಚ್ಚ ಅಂತ ಉದಾಹರಣೆ ತಗೊಂಡಿದ್ದಾರೆ. ಸರಿ ಸರಿ. ಶ್ರೀಕೃಷ್ಣ ನಮಸ್ಕಾರ, ಧನ್ಯವಾದಗಳು. ಕಟ್ ಮಾಡ್ದನಪ್ಪ.